ಈ ಎಲ್ಲ ಜನ ಜೀವಿಗಳು ಏನಾದರೂ ಒಂದು ವಸ್ತುವನ್ನು ಬಯಸ್ತಾ ಇದ್ರೆ ಅದು ಶಾಂತಿ. ಇಂಥವರೇ ಬಯಸ್ತಾರಂತಲ್ಲ, ಒಂದೊಂದು ವಸ್ತುವನ್ನ ನಾವು ತ್ಯಜಿಸಬಹುದು, ನಮಗೆ ಬೇಡಾಗಿರಬಹುದು. ಆದರೆ ಶಾಂತಿಯನ್ನ ಬೇಡ ಅಂತ ಹೇಳುವ ಒಂದು ಜೀವ, ಒಬ್ಬ ವ್ಯಕ್ತಿ ಈ ಭೂಮಂಡಲದೊಳಗಿಲ್ಲ. ಮನುಷ್ಯ ಬದುಕನ್ನ ಕಟ್ಟಿಕೊಳ್ಳೋದೇ ಶಾಂತಿಗಾಗಿ. ಕೆಲವರು ಪ್ರಪಂಚವನ್ನ ಕಟ್ಟಿಕೊಂಡ್ರು ಶಾಂತಿ ಪಡೆಯೋದಕ್ಕೆ, ಕೆಲವರು ಪರಮಾರ್ಥವನ್ನ ಕಟ್ಟಿಕೊಂಡ್ರು ಅದು ಕೂಡ ಶಾಂತಿ ಪಡೆಯೋದಕ್ಕೆ. ಆದ್ರೆ ಎಲ್ಲರಿಗೂ ಸಿಕ್ತು ಅಂತಿಲ್ಲ ಅಷ್ಟ. ಬಯಕೆ ನಮ್ದೆಲ್ಲರಿಗೂ ಇದ್ರೂ ಅದನ್ನ ಪಡೆಯುವ ಬಗೆ ಗೊತ್ತಿಲ್ಲದಕ್ಕಾಗಿ ಮನುಷ್ಯ ಅದನ್ನ ಪಡಿಲಿಲ್ಲ. ಅಷ್ಟು ಕಠಿಣವೂ ಅಲ್ಲ, ಆದ್ರೆ ತಿಳಿದಷ್ಟು ಸರಳವೂ ಅಲ್ಲ, ಸುಲಭವೂ ಅಲ್ಲ. ಅಂಥ ಗಳಿಕೆ ಇದು. ಮನಸ್ಸ ಮಾಡಿದ್ರೆ ಒಂದು ಕ್ಷಣದಲ್ಲಿ ಶಾಂತಿ ಪಡಿಬಹುದು, ಗೊತ್ತಿತ್ತು ಅಂದ್ರೆ ಒಂದು ಕ್ಷಣದಲ್ಲಿ ಪಡಿಬಹುದು. ಒಂದು ವೇಳೆ ಆ ಹದ ಗೊತ್ತಾಗದೆ ಇದ್ರೆ ಜೀವನದ ತುಂಬಾ ಕಷ್ಟಪಟ್ಟರು ಕೂಡ ಪಡಿಲಿಕ್ಕಾಗುದಿಲ್ಲ. ಅದು ಒಂದು ಬಗೆಯ ಕಲಾ, ಬಹಳ ಅದ್ಭುತವಾದಂಥ ಅಪರೂಪದ ಕಲೆ ಅದು. ಅದನ್ನ ಪಡಿಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು ಅನ್ನೋ ಮೀಮಾಂಸೆ ನಾವೀಗ ನೋಡ್ತಾ ಇದ್ದೇವೆ. ಅದನ್ನ ಕಾರ್ಯಗಳ ಮಧ್ಯ ಪಡಿಬೇಕಾಯಿತು. ಕಾರ್ಯಗಳಲ್ಲಿ ಕೌಶಲ್ಯ, ಕರ್ಮಸು ಕೌಶಲ್ಯ ಬರಬೇಕಾಗ್ತದೆ. ಮತಿಯೊಳಗೆ ಅಭಿವ್ಯಕ್ತಗೊಳಿಸಿಕೋಬೇಕಾಗಿತ್ತು ಅಂದ್ರೆ ಮತಿಯಲ್ಲಿ ಸ್ಥಿರತೆ ಬರಬೇಕಾಗ್ತದೆ. ಹೃದಯದಲ್ಲಿ ಅನುಭವಿಸಬೇಕು ಅಂತ ನಾವು ಇಷ್ಟಪಟ್ರೆ ಹೃದಯ ರಸಪೂರ್ಣವಾಗಬೇಕಾಗ್ತದೆ. ಇಷ್ಟು ಹಿನ್ನೆಲೆ ಇದನ್ನು ನಾವು ನೋಡ್ತಾ ಬಂದೆ. ಅದರಾಗ ಒಂದು ಭಾಗ ನಾವು ತಗೊಂಡೆ. ಹೃದಯ ರಸಪೂರ್ಣವಾದಾಗ ಆ ಶಾಂತಿಯನ್ನು ನಾವು ಅನುಭವಿಸ್ತೇವೆ. ಆ ಹೃದಯ ರಸಪೂರ್ಣವಾಗಬೇಕಾಯಿತು ಅಂದ್ರೆ ಅದಕ್ಕಾಗಿ ಕೆಲವು ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಅತ್ಯಂತ ಮಹತ್ವದ ಕಾರ್ಯ ಅಂದ್ರೆ ನಾವೀಗಾಗಲೇ ಅನೇಕ ಸಂಗತಿಗಳನ್ನ ನೋಡೇವಿ. ಬಹಳ ಮಹತ್ವದ್ದು ಅಂದ್ರೆ ಸ್ವಲ್ಪ ಜಗತ್ತಿನ ತಿಳುವಳಿಕೆ ಇರಬೇಕು. ಮನುಷ್ಯ ವಸ್ತುಗಳ ಹಿಂದೆ ಧಾವಿಸ್ತಾ ಇರ್ತಾನೆ, ಬಹಳ ಧಾವಿಸ್ತಾನೆ. ಎಷ್ಟು ಧಾವಿಸ್ತಾನ ಅಂದ್ರೆ ತನ್ನ ಪ್ರಾಣದ ಪರಿವೆ ಇರೋದಿಲ್ಲ, ಅಷ್ಟು ಧಾವಿಸ್ತಾನ ಮನುಷ್ಯ. ಪ್ರಾಣಕ್ಕೆ ಬೆಲೆ ಅನ್ನೋದನ್ನ ಸಹಿತ ಮರಿತಾನ, ಅಷ್ಟು ವಸ್ತುಗಳ ಹಿಂದೆ ಧಾವಿಸ್ತಾನೆ. ಯಾಕೆ ಹೀಗಾಗಲಿಕ್ಕೆ ಹತ್ತಿದೆ ಅಂದ್ರೆ ಆ ವಸ್ತುಗಳ ಬೆಲೆ ನಮಗ್ ಗೊತ್ತಿಲ್ಲ, ವಸ್ತುಗಳ ಸ್ವರೂಪ ನಮಗ ತಿಳಿದಿಲ್ಲ. ಒಂದು ವೇಳೆ ವಸ್ತುಗಳ ಸ್ವರೂಪವೇ ಸ್ಪಷ್ಟವಾಗಿ ನಮಗ್ ಗೊತ್ತಾಗಿತ್ತು ಅಂದ್ರೆ ನಾವು ಅವುಗಳ ಹಿಂದೆ ಧಾವಿಸ್ತಿರ್ಲಿಲ್ಲ. ಯಾವಾಗ ಮನುಷ್ಯ ಧಾವಿಸೋದನ್ನು ನಿಲ್ಲಿಸ್ತಾನೆ ಆಗ ಮನುಷ್ಯನ ಮನಸ್ಸಿನೊಳಗ ಒಂದು ಬಗೆಯ ರಸ ತುಂಬಾಕ್ ಶುರುವಾಗ್ತದೆ. ಅದು ರಸ. ಇದೊಂದು ಹೂಮಾಲೆ. ಇದರಲ್ಲಿ ಅದ್ಭುತ ಶಾಂತಿ ಅದ ಅಂತ ಇದನ್ನ ಸಂಪಾದನೆ ಮಾಡ್ಲಿಕ್ಕೇನು ಹೊರಡುತ್ತೇವಲ್ಲ,
ಆವಾಗ ನಮಗ ಅಶಾಂತಿ ಶುರುವಾಗ್ತದೆ. ನಮಗ ಗೊತ್ತಿಲ್ಲ ಈ ಹೂವ ಬಾಡೋದನ್ನೋದು ನಮಗ ತಿಳಿದಿಲ್ಲ. ಅದರ ಅರ್ಥ ನಮಗ ಜ್ಞಾನ ಇಲ್ಲ ಅಂತಲ್ಲ. ನಮ್ಮ ಭಾವದ ಮೇಲೆ ಹೀಗೆ ಒಂದು ಮೋಹದ ಆವರಣ ಮುಸ್ತದ. ಇದು ಹೀಗ ಉಳಿಬೇಕು ಅಂತ ಕಲ್ಪನಾ ಮೂಡಕ್ ಶುರುವಾಗ್ತದೆ. ನಮಗ್ ಗೊತ್ತಾಗದಂಗ್ ಕಲ್ಪನಾ ಮೂಡ್ತದೆ. ಆದ್ರೆ ಇದು ಬಾಡೋದು. ಅಷ್ಟೇ ಅಲ್ಲ, ನನ್ನ ಕೈಯೊಳಗೆ ಶಾಶ್ವತವಾಗಿ ಇರೋದಲ್ಲ. ಕೈಯೊಳಗಿದ್ದರೂ ಸಹಿತ ಕೈಯೊಳಗುಳಂಗಿಲ್ಲ. ಯಾರ ಕೈಯೊಳಗೆ ಹೋದರೂ ಸಹಿತ ಅವರ ಕೈಯೊಳಗದು ಸ್ಥಿರವಾಗಿ ಉಳಿಯೋದಿಲ್ಲ ಅನ್ನೋ ಜ್ಞಾನ ಮನುಷ್ಯನಿಗೆ ಉಂಟಾಗಿತ್ತು ಅಂದ್ರೆ ಇದನ್ನ ಅನುಭವಿಸ್ತಿದ್ದ, ಶಾಂತಿ ಪಡಿತಿದ್ದ, ಅದರ ಹಪಹಪಿಸ್ತಾ ಇರಲಿಲ್ಲ. ನಾ ಹೇಳೋದು ಸ್ವಲ್ಪ ತಮ್ಮ ಗಮನಕ್ಕೆ ಬಂದಿರಬೇಕು. ಹಪಹಪಿಸೋದು ಬೇರೆ, ಅನುಭವಿಸೋದು ಬೇರೆ. ಇದನ್ನ ನೋಡಿ ಸಂತೋಷ ಪಡೋದು ಬೇರೆ, ಇದರ ವಾಸನೆ ತಗೊಂಡು ಸಂತೋಷ ಪಡೋದೊಂದು ಬೇರೆ, ಇದಕ್ಕಾಗಿ ಹಪಹಪಿಸೋದೊಂದು ಬೇರೆ. ಇದು ಸಾದಾ ಉದಾಹರಣೆ, ಇದೇನ್ ಬಹಳ ದೊಡ್ಡದಲ್ಲ. ಈ ಹೂವಿನ ಮಾಲೆಯ ಜಾಗದಾಗ ಏನಾದರೂ ನಾವು ಪ್ರೀತಿಸುವ ವಸ್ತುಗಳನ್ನಿಟ್ರೆ ಗೊತ್ತಾಗ್ತದೆ ಅದು ಹೆಂಗದ. ಈ ಹೂವಿನ ಜಾಗದಾಗ ಮತ್ತೇನ್ರಿ ನಾವು ಪ್ರೀತಿಸ್ತೇವಲ್ಲ, ಮನಿ, ಹೊಲ, ಮಾರು, ಪದವಿ, ಪಟ್ಟ ಇವೆಲ್ಲ ಪ್ರೀತಿಸ್ತೇವೆ. ಅಂಥವುಗಳನ್ನ ಇಟ್ಟು ಅದನ್ನ ಸಹಜ ಅನುಭವಿಸೋದು ಬೇರೆ, ಅದರ ಹಿಂದೆ ಹರಿಯೋದು ಬೇರೆ. ಹರಿಯೋದು ನಿಲ್ಲಬೇಕೇ ವಿನಃ ಅನುಭವಿಸೋದು ನಿಲ್ಲೋದಲ್ಲ. ಆದರೆ ಹರಿಯೋದು ನಿಲ್ಲಬೇಕಾಗಿತ್ತು ಅಂದ್ರೆ ವಸ್ತುಗಳ ಪರಿಜ್ಞಾನ ಬೇಕಾಗ್ತದೆ. ಏನಪ್ಪಾ ವಸ್ತುಗಳು ಪರಿಜ್ಞಾನ ಅಂದ್ರೆ ಏನು? ನಾವು ಕೆಲ ಸಂಗತಿಗಳನ್ನ ನೋಡೇವೆ, ಇನ್ನೊಂದು ಸಂಗತಿಯನ್ನ ನೋಡ್ತೇವೆ. ಇದರ ಬಗ್ಗೆ ಪರಿಜ್ಞಾನ ಅಂದ್ರೆ ಏನು? ಇದೊಂದು ವಸ್ತು ಅದ, ಇದರ ಬಗ್ಗೆ ಪರಿಜ್ಞಾನ ಅಂದ್ರೆ ಏನು? ಜ್ಞಾನ ಬೇರೆ, ಪರಿಜ್ಞಾನ ಬೇರೆ. ಜ್ಞಾನ ಅಂದ್ರೆ ಕಣ್ಣಿಗೆ ಏನು ಕಾಣಿಸ್ತದ ಇಷ್ಟ ತಿಳ್ಕೊಳ್ಳೋದಕ್ಕ ಜ್ಞಾನ ಅಂತಾರ. ಪರಿಜ್ಞಾನ ಅಂದ್ರೆ ಕಣ್ಣಿಗೆ ಏನು ಕಾಣಿಸೋದಿಲ್ಲ, ಕಾಲದ ಹಿಂದ ಅಂದ್ರೆ ಈಗಿನ ಕಾಲದ ಹಿಂದಿನ ಕಾಲದಾಗ, ಈಗಿನ ಕಾಲದ ಮುಂದಿನ ಕಾಲದಾಗ, ಇದರ ಅಂತರಂಗದಾಗ, ಇದರ ಬಹಿರಂಗದಾಗ ಏನದ ಅದನ್ನ ಗುರುತಿಸೋದಕ್ಕೆ ಪರಿಜ್ಞಾನ ಅಂತ ಕರೀತಾರೆ. ಜಗತ್ತಿನ ಸತ್ಯದ ಹಿನ್ನೆಲೆಯೊಳಗೆ ವಸ್ತುವನ್ನ ಕಾಣ್ತಾ ಇದ್ರೆ ಅದಕ್ಕೆ ಪರಿಜ್ಞಾನ ಅಂತ ಕರೀತಾರೆ. ಬರೇ ವಸ್ತುವನ್ನಷ್ಟೇ ತಿಳ್ಕೊಂಡ್ರೆ ಇದಕ್ಕೆ ಜ್ಞಾನ ಅಂತ ಕರೀತಾರೆ. ಸ್ವಲ್ಪ ಹಿನ್ನೆಲೆ, ಹಿಂದೊಂದು ಭವ್ಯ ವಿಶ್ವದ ಹಿಂದ ಭಗವತ್ ಸಾಮರ್ಥ್ಯ, ಅದರ ಮೇಲೆ ಇದೊಂದು ಪುಷ್ಪ ಅಂತ ತಿಳ್ಕೊಂಡೇವಿ, ಇದು ಪರಿಜ್ಞಾನ. ಇದು ಎಲ್ಲವನ್ನ ಮರೆತು ಇದನ್ನೇ ಪರಮಾರ್ಥ ಅಂತ ಭಾವಿಸಿ ಇದನ್ನ ನೋಡ್ದೇವಿ ಅಂದ್ರೆ ಇದಕ್ಕೆ ಜ್ಞಾನ ಅಂತ ಕರೀತಾರೆ. ನಮಗ ವಸ್ತುಗಳ ಪರಿಜ್ಞಾನ ಬೇಕಾಗದ. ಹೆಂಗದ ವಸ್ತು ಹೇಗದ? ಈ ವಸ್ತು ಹೇಗದ ಅಂದ್ರೆ ಅತ್ಯಂತ ಅಶಕ್ತವಾಗ್ಯದ. ಸಾದಾ ಶಬ್ದ ಇದು, ಅಸಿದ್ಧವಾಗ್ಯದ, ಅಶಕ್ತವಾಗ್ಯದ. ಏನ್ ಅಶಕ್ತ ಆಗ್ಯದಂದ್ರೆ ಇದು ತನ್ನನ್ನ ತಾನು ರಕ್ಷಿಸಿಕೊಳ್ಳಿಕ್ಕೆ ಅಸಮರ್ಥ ಆದ. ಕಾಲದ ಆಕ್ರಮಣವಾದಾಗ ಆಕ್ರಮಣವನ್ನು ಮೀರಿ ನಿಲ್ಲುವಂತಹ ಸಾಮರ್ಥ್ಯ ಇದಕ್ಕಿಲ್ಲ. ವಸ್ತುಗಳ ಆಕ್ರಮಣವಾದಾಗ ಆಕ್ರಮಣ ಮೀರಿ ನಿಲ್ಲುವಂತಹ ಸಾಮರ್ಥ್ಯ ಇದಕ್ಕೆ ಇಲ್ಲ. ಇದು ಅಶಕ್ತ, ಇದು ದುರ್ಬಲದ. ಇದರ ಮೇಲೆ ಅನೇಕ ಶಕ್ತಿಗಳು ಕಾರ್ಯ ಮಾಡ್ತಾವ. ಆ ಶಕ್ತಿಗಳ ಹಿಡಿತಕ್ಕೆ ಸಿಕ್ಕ ಪುಷ್ಪ ಅದು ವಿನಷ್ಟವಾಗ್ತದೆ. ಇದು ಶಕ್ತಿಮಂತ ಅಲ್ಲ. ಹೇಗೆ ಈ ಪುಷ್ಪ ಶಕ್ತಿಮಂತ ಅಲ್ಲ, ಯಾವುದೂ ಶಕ್ತಿಮಂತ ಅಲ್ಲ ಜಗತ್ತಿನೊಳಗೆ. ಇದರ ಮೇಲೆ ಕಾಲದ ಆಕ್ರಮಣ ಆಗ್ತದೆ. ನನ್ನ ದೇಹ ಎಷ್ಟೇ ಬಲಿಷ್ಠವಾಗಿರಬಹುದು, ನಿಮ್ಮ ಮತಿ ಎಷ್ಟೇ ಬಲಿಷ್ಠವಾಗಿರಬಹುದು,
ಆದ್ರೆ ಎಂಥ ಬಲಾಢ್ಯ ಮನುಷ್ಯ ಅದಾನಂದರು ಸಹಿತ ವಯಸ್ಸಾದಂಗ ಹತಬಲನಾಗ್ತಾನ, ದುರ್ಬಲನಾಗ್ತಾನ. ನಿಮಗ್ ಗೊತ್ತಿರಬೇಕು, ಗಾಮ ಗುಂಗ ಅಂತ ಯಾರೋ ಇರಲಿಲ್ಲ. ಆತ ಬಹಳ ಬಲಿಷ್ಠ ವ್ಯಕ್ತಿ. ದೇಶದೊಳಗೆ ಆತನನ್ನು ಎದುರಿಸುವಂಥ ಸಾಮರ್ಥ್ಯ ಯಾವ ಪೈಲ್ವಾನನಿಗೂ ಇರಲಿಲ್ಲ. ಇಂಥ ಮನುಷ್ಯ. ಆತ ಒಂದು ಬಹಳ ಸುಂದರ ಮಾತನ್ನಾಡಿದ. ಸಾಯುವಾಗ ಬಹಳ ಸುಂದರ ಮಾತನಾಡಿದ. ನನಗೊಂದು ದಿನ ಕನಸ ಬಿದ್ದಿತ್ತು, ನನ್ನನ್ನ ಎದುರಿಸುವ ಸಾಮರ್ಥ್ಯ ಈ ಜಗತ್ತಿನೊಳಗೆ ಯಾರಿಲ್ಲ ಅಂತ ಕನಸ ಬಿದ್ದಿತ್ತು. ಆದ್ರದು ಹುಚ್ಚು ಯೌವನದ ಕನಸಾಗಿತ್ತೇ ವಿನಃ ಪ್ರಜ್ಞೆಯ ಕನಸಾಗಿರಲಿಲ್ಲ. ನಾನೀಗ ಹಾಸಿಗೆ ಮೇಲೆ ಮಲ್ಕೊಂಡಿದ್ದೇನೆ. ಕೈ ಎತ್ತಲಿಕ್ಕಾಗ್ತಾ ಇಲ್ಲ, ಕಾಲೆತ್ತಲಿಕ್ಕಾಗ್ತಾ ಇಲ್ಲ, ಬಿಟ್ಟಗಣ್ಣ ಮುಚ್ಚಕ ಸಹಿತ ಕಷ್ಟ ಆಗಿ ಬಿಟ್ಟದ. ಹಿಂಗ ಬರ್ತದಂತ ನನಗೆ ಮೊದಲೇ ಗೊತ್ತಿದ್ರೆ ತಲೆ ಎತ್ತಿ ಮೆರಿತಿರ್ಲಿಲ್ಲ. ನಾನು ಮುರಿಬೇಕು ಅಂತ ತಿಳ್ಕೊಂಡು ಜಗತ್ತನ್ನ ತಿರುಗಾಡಿದೆ. ಆದರೆ ಗೊತ್ತಾಗಲಿಲ್ಲ. ಈ ಪ್ರಸಂಗ ಬರ್ತದಂತ ನನಗೆ ಮೊದಲು ಗೊತ್ತಿತ್ತು ಅಂದ್ರೆ ನಾನು ಎಲ್ಲವನ್ನ ವಿನಯದಿಂದ ಕಾಣಬಹುದಾಗಿತ್ತು. ಹಂಗಾಗಲಿಲ್ಲ. ಯಾರಿಗೆ ಸೌಂದರ್ಯ ಅದ ಅದೇನು ಶಾಶ್ವತ ಅದ ಅನ್ನುವಂಗ ಅಹಂಕರಿಸ್ತೆ. ಯಾರಿಗೆ ವಕ್ತೃತ್ವ ಕಲೆ ಅದ ಇದು ಶಾಶ್ವತ ಅನ್ನುವಂಗ ನಾವು ಭಾವಿಸಿಕೊಂಡು ಬಳಸ್ತೇವೆ. ಯಾರಿಗೆ ಬುದ್ಧಿ ಸಾಮರ್ಥ್ಯ ಅದ ಅದು ಶಾಶ್ವತ ಅನ್ನುವಂಗ ಅವರು ಭಾವಿಸಿಕೊಂಡು ಜಗತ್ತಿನಲ್ಲಿ ಮೆರಿತಾ ಇರ್ತೇವೆ. ಇದೆಲ್ಲ ಯಾಕೆ ಅಂದ್ರೆ ಇವು ಬಾಡದ ಪುಷ್ಪ ಅಂತ ಕಲ್ಪನಾ ಮನುಷ್ಯನಿಗೆ. ಆದರೆ ವಸ್ತುಗಳು ಸಬಲಲ್ಲ. ಎಂಥ ಭವ್ಯ ಬೆಟ್ಟಗಳೇ ಇರಲಿ, ಮಹಾನ್ ಸಾಗರಗಳೇ ಇರಲಿ, ಎಲ್ಲ ಸಾಗರಗಳು ಒಂದು ದಿವಸ ಬರಿದಾಗ್ತವ. ಎಲ್ಲ ಬೆಟ್ಟಗಳು ಒಂದು ದಿವಸ ಅದು ಸಮಪಾತಳಿಗೊಳ್ಳುತ್ತವ. ಅಷ್ಟೇ ಅಲ್ಲ, ಆಕಾಶದೊಳಗಿರುವಂತಹ ಕಾಯಗಳು ಸೂರ್ಯ ಹಚ್ಚಿದ ಒಂದು ದೀಪ, ವಿಶ್ವ ಸಾಮರ್ಥ್ಯ ಹಚ್ಚಿದ ಒಂದು ದೀಪ ಸೂರ್ಯ. ಒಂದು ದಿವಸ ಸೂರ್ಯ ಆರಿ ಹೋಗ್ತದೆ. ಈಗ ಸುಮಾರು 1000 ಕೋಟಿ ವರ್ಷಗಳಿಂದ ಸೂರ್ಯ ಏನ್ರೆ ಇಲ್ಲಿ ಮಿನುಗುತ್ತಿರಬೇಕು. ಇನ್ನೊಂದು 1000 ಕೋಟಿ ವರ್ಷದೊಳಗಾಗಿ ಸೂರ್ಯ ಆರ್ತಾನ. ಸೂರ್ಯನೇ ಆರಿ ಹೋಗ್ತಾ ಇರುವಾಗ ಮನೆಯಲ್ಲಿ ಹತ್ತಿದ ಜೀವ ದೀಪ ಹೆಂಗ್ ಉಳಿತಾವ ಇಲ್ಲೇ ಅನ್ನೋದಿಲ್ಲ. ಮುದಕರ ದೀಪ ಬೇಕಪ್ಪ, ಮನೆಗೊಂದು ದೀಪ ಹಚ್ಚಬೇಕು ಅಂತ ತಿಳ್ಕೊಂಡು ಎಷ್ಟು ಕಷ್ಟಪಡ್ತೇವೆ. ಒಂದು ಹುಡುಗ ಹುಟ್ಟಬೇಕು ಅಂತ ತಿಳ್ಕೊಂಡು ಎಷ್ಟು ಕಷ್ಟಪಡ್ತೇವೆ. ದೀಪದ ಈ ಮನೆ ಉಳಿಬೇಕಾದ್ರೆ ಒಂದು ಹುಡುಗ ಹುಟ್ಟಬೇಕು, ಅದೊಂದು ದೀಪ ಹತ್ತಬೇಕಂತ ಪ್ರಯತ್ನ ಮಾಡ್ತೇವೆ. ಎಲ್ಲಪ್ಪ ಮನೆ, ಎಷ್ಟು ಮನೆಗಳ ದೀಪ ಆರಿ ಹೋದುವೋ ಗೊತ್ತಿಲ್ಲ, ಎಷ್ಟು ದೇಶಗಳ ದೀಪ ಆರಿ ಹೋದುವೋ ಗೊತ್ತಿಲ್ಲ. ವಿಶ್ವದ ಅನಂತ ದೀಪವೇ ಆರಿ ಹೋಗ್ತಾ ಇರುವಾಗ ಸಣ್ಣ ಪುಟ್ಟ ದೀಪಗಳ ಪ್ರಶ್ನೆ ಎಲ್ಲದ. ಸ್ಟೆಫನ್ ಹಾಕಿಂಗ್ ಅಂತದಾನೊಬ್ಬ, ಇಂಗ್ಲೆಂಡ್ ದೇಶದೊಳಗೆ ಬಹಳ ದೊಡ್ಡ ಫಿಸಿಸಿಸ್ಟ್, ಅಂತರಿಕ್ಷ ಜ್ಞಾನಿ ಆತ. ಅತ್ಯದ್ಭುತ ಆಧುನಿಕ ನ್ಯೂಟನ್ ಅಂತ ಅನಿಸಿಕೊಳ್ತಾನ. ಇಂಥ ಮಹಾ ವ್ಯಕ್ತಿ ಜಗತ್ತಿನ ಬಗ್ಗೆ ಒಂದು ಸಿದ್ಧಾಂತ ಮಂಡಿಸ್ತಾ ಇದ್ದಾರೆ ಬಹಳ ದಿನಗಳಿಂದ. ಅದಕ್ಕೆ ಪೋಷಕಾಗಿ ಒಂದು ಸುಂದರ ಮಾತನಾಡಿದ. ಆತ ಹೇಳ್ತಾನ, ಇಡೀ ಜಗತ್ತ ಕಾಲ ಸಹಿತವಾಗಿ, ದೇಶ ಸಹಿತವಾಗಿ, ವಸ್ತು ಸಹಿತವಾಗಿ ಒಂದು ದಿವಸ ಏನಾಗ್ತದಂದ್ರೆ ಇಟ್ ಕೊಲ್ಯಾಪ್ಸಿಸ್ ಇನ್ ಟು ಇಟ್ ಸೆಲ್ಫ್. ಇದು ತನ್ನಷ್ಟಕ್ಕೆ ತಾನು ವಿನಷ್ಟ ಆಗ್ತದ. ಎಷ್ಟು ವಿನಷ್ಟ ಆಗ್ತದಂದ್ರೆ ಸಮಸ್ತ ಜಗತ್ತೇ ಒಂದು ಬಿಂದುವಿನೊಳಗಡೆಗೆ ಹೋಗಿ ಬಿಡ್ತದ ಅಂದ. ಸಿಂಗ್ಯುಲಾರಿಟಿ ಅಂತ ಒಂದು ಸಿದ್ಧಾಂತ ಮಂಡಿಸಿದ. ಎಲ್ಲಾ ಬಿಂದುವಿನೊಳಗೆ ಒಂದಾಗಿ ಹೋಗಿ ಬಿಡ್ತದ ಅಂದ. ಶರಣರು ಕೂಡ ಹೇಳಿದರು, ಎಲ್ಲ ತತ್ವಗಳ ವಿಸ್ತಾರ ಈ ಸಮಸ್ತ ಜಗತ್ತ
ಆ ಬಳಿಕ ಒಂದೊಂದು ತತ್ವ ಅಡಗುತ್ತಾ ಹೋಗಿ ಕೊನೆಗೊಮ್ಮೆ 36ನೆಯ ಬಿಂದು ತತ್ವದೊಳಗೆ ಅಡಗಿ ಹೋಗ್ತದಂತ ಹೇಳಿದರು. ಇವರು ಹೇಳಿದರು, ಬಿಂದುವಿನಿಂದ ಅನಂತ ಜಗತ್ತ ವಿಕಾಸವಾಗ್ತದೆ, ಕೊನೆಗೊಮ್ಮೆ ಶೂನ್ಯವಾಗ್ತದೆ, ಬಿಂದುವಾಗ್ತದೆ. ನಿಮಗೆ ಗೊತ್ತಿರಬೇಕು ಬಿಂದು ಅಂದ್ರೆ ಏನದ. ಬಿಂದು ಅಂದ್ರೆ ಏನೂ ಇಲ್ಲ. ಅದನ್ನ ಹಿಡ್ಯಾಕ ಬರಂಗಿಲ್ಲ, ಅದನ್ನ ನೋಡಾಕ ಬರಂಗಿಲ್ಲ. ಈ ಜಗತ್ತಿನ ವಸ್ತುವೇ ಬಿಂದು ಅಲ್ಲ. ಯಾಕೆ? ಈ ಜಗತ್ತಿನ ವಸ್ತು ಆಗಬೇಕಾದ್ರೆ ಬಿಂದುವಿಗೆ ಡಿಮೆನ್ಷನ್ಸ್ ಬೇಕಾಗ್ತವ. ಅದಕ್ಕೆ ಉದ್ದ ಬೇಕು, ಅಗಲು ಬೇಕು, ದಪ್ಪ ಬೇಕು, ಏನಾದರೂ ಬೇಕಾಗ್ತದೆ. ಬಿಂದುವಿನ ಲಕ್ಷಣ ಏನಪ್ಪಾ ಅಂದ್ರೆ ಏನೂ ಇಲ್ಲ. ನೋ ಲೆಂಗ್ತ್, ನೋ ಬ್ರೆಡ್ತ್, ನೋ ಡೆಪ್ತ್, ಏನಿಲ್ಲ. ಇಂಥ ವಸ್ತುವನ್ನ ತೋರಿಸ್ಲಿಕ್ಕೆ ಹೆಂಗ ಬರ್ತದ, ಹಿಡಿಲಿಕ್ಕೆ ಹೆಂಗ ಬರ್ತದ? ಇಷ್ಟು ಶೂನ್ಯವಾಗ್ತದೆ ಜಗತ್ತ, ಶೂನ್ಯವಾಗ್ತದೆ. ಕೊನೆಗೆ ಏನು ಉಳಿತದಲ್ಲ ಅಂಥ ವಸ್ತು, ಶೂನ್ಯವಾದ ಬಳಿಕ ಏನು ಉಳಿತದ ಅಂಥ ವಸ್ತು ಅದು ಶೂನ್ಯವಲ್ಲ, ಅದು ಅನಂತ. ಆ ವಸ್ತುವೇ ಭಗವಂತ. ಅದು ಭಗವತ್. ಭಗ ಅಂದ್ರೆ ವಿಶ್ವ ವಿಸ್ತಾರವಾದಂಥ ಐಶ್ವರ್ಯ. ಇದನ್ನ ಒಳಗೊಂಡಿರುವಂತಹ ಭವ್ಯ ಸತ್ಯ ತನ್ನೊಳಗೆ ಅದನ್ನ ಸಮಾವೇಶಗೊಳಿಸಿಕೊಳ್ಳುತ್ತದೆ. ಆ ವಸ್ತು ಭಗವಂತ. ಇಂಥ ಭಗವಂತನೊಳಗ ನಿರ್ಬಲತಾ ಇಲ್ಲ, ದುರ್ಬಲತಾ ಇಲ್ಲ. ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ದೌರ್ಬಲ್ಯ ತುಂಬಿಕೊಂಡದ, ಆ ವಸ್ತುವಿನೊಳಗೆ ದುರ್ಬಲತಾ ಇಲ್ಲ. ಎಲ್ಲೆಲ್ಲಿ ದುರ್ಬಲತಾದ ಅಲ್ಲಲ್ಲಿ ಅಶಾಂತಿ ತಲೆ ಹಾಕ್ತಾ ಇರ್ತದ. ಯಾವಾಗ ದುರ್ಬಲತೆ ಮರೆಯಾಯಿತೋ ಅಶಾಂತಿ ಮರೆಯಾಗ್ತದೆ. ನನ್ನ ಮನಸ್ಸು ದುರ್ಬಲವಾಗಿರ್ತದೆ. ಏನಾದರೂ ಒಂದು ವಸ್ತುವನ್ನ ಕಂಡಾಗ ಮನಸ್ಸು ಸೋಲ್ತದೆ. ಅದು ದೌರ್ಬಲ್ಯ. ಅದು ಕಾರ್ಪಣ್ಯ ದೋಷ ಉಪಹತ ಸ್ವಭಾವ. ಕಾರ್ಪಣ್ಯ ದೋಷ ಅಂತಾರೆ, ಸೋಲ್ತದ ಮನಸ್ಸ. ನೋಡಬೇಕು ಎಂಥ ಮಹಾನ್ ತಪಸ್ವಿಗಳು ಅಂತ ಹೇಳ್ತಾರೆ. ಏನೋ ಕಥೆ ಹೇಳ್ತಾರೆ. ಹೀಗೆ ಕೂತಿರ್ತಾರ, ಋಷಿಯೊಬ್ಬ ಹೀಗೆ ಕೂತಿರ್ತಾನ, ಸಹಜ ಕೂತಿರ್ತಾನ. ಬಹಳ ಘನಘೋರ ತಪಸ್ಸನ್ನ ಆಚರಿಸಿದಂಥ ಋಷಿಯೊಬ್ಬ ಕೂತಿರ್ತಾನ. ಕೂತಾಗ ಸ್ವಲ್ಪ ದೂರದೊಳಗ ಒಂದು ಸುಂದರವಾದಂಥ ಒಂದು ವಸ್ತು ಕಾಣಿಸ್ತದೆ. ಒಂದು ರತ್ನ ಹೊಳಿತಾ ಇರೋದನ್ನ ಕಾಣ್ತಾನ. ಆನಂದವಾಗಿ ಕುಳಿತಂಥ ಒಬ್ಬ ತಪಸ್ವಿ, ಋಷಿ, ಸಂತ, ಸುಂದರವಾದಂಥ ಚಿಕ್ಕ ಗುಡಿಸಲ, ಪ್ರಶಾಂತ ಮನಸ್ಸ, ಹೀಗೆ ಕೂತಿದ್ದ ಋಷಿ. ವರುಷಗಳ ಕಾಲ ಚಿಂತನೆ ಮಾಡಿದ್ದ ವಸ್ತುಗಳನ್ನ ಕುರಿತು. ಇಂಥ ಋಷಿ ಕೂತಾಗ ಸ್ವಲ್ಪ ಒಂದು ದಿವಸ ಎಲ್ಲೋ ದೂರದಾಗ ಒಂದಿಷ್ಟು ಮಿಂಚದಂಗಾತು. ಹೋಗಿ ಸಮೀಪ ಹೋಗಿ ನೋಡ್ತಾನ, ಒಂದು ರತ್ನ ಹೊಳ್ಯಾಕ ಹತ್ತಿತ್ತು. ರತ್ನ ನೋಡ್ದ, ಸುಂದರ ರತ್ನ ನೋಡ್ದ. ಲಕ್ಷಾಂತರ ಕೋಟ್ಯಂತರ ಬೆಲೆ ಬಾಳುವಂಥ ರತ್ನ ನೋಡ್ದ. ಋಷಿ ಸಂತ ಹೀಗೆ ಎತ್ತಿಕೊಂಡ, ರತ್ನವನ್ನು ಎತ್ತಿಕೊಂಡ, ತಂದ ಗುಡಿಸಲೊಳಗಿಟ್ಟ. ಹೊರಗೆ ದಿನಾಲು ಧ್ಯಾನಕ್ಕೆ ಕೂತ ರತ್ನ ಕಾಣಕತ್ತೆ ವಿನಃ ಶಾಂತಿ ಮರೆಯಾತು ಕಣ್ಣಿನ. ಏನಿಲ್ಲ, ಹೊರಗೆ ಬಿದ್ದು ಒಂದು ರತ್ನ ತಂದು ಒಳಗಿಟ್ಟ ಮಾತ್ರಕ್ಕೆ ಒಬ್ಬ ಸಂತನ ಮನಸ್ಸೇ ಹೀಗೆ ದುರ್ಬಲ ಆದ ಬಳಿಕ ಏನು ಮಾಡಿಲ್ಲ, ತನಗಿರ್ಲಿ ಅಂತಲ್ಲ. ಇದು ರತ್ನ ರಾಜರಿಗೆ ಯೋಗ್ಯ. ಯಾರಾದರೂ ರಾಜರು ಮಹಾರಾಜರು ಈ ದಂಡೆಗೆ ಬಂದಾಗ ಅವರಿಗೆ ಕೊಡಬೇಕಂತ ಅದನ್ನು ಒಳಗಿಟ್ಟವನೇ ವಿನಃ ತಾನ ಬಳಸಬೇಕಂತಲ್ಲ. ಇಂಥ ಮಹಾನುಭಾವ ಕೂಡ ಒಳಗೆ ರತ್ನ ಇಟ್ಟಾನ, ನೆಲದಲ್ಲಿ ಅದನ್ನ ಮುಚ್ಚಿ ರತ್ನ ಇಟ್ಟಾನ. ಹೊರಗೆ ಗಿಡದ ಕೆಳಗೆ ಬಂದು ಒಂದು ಕಟ್ಟಿ ಕೆಳಗೆ ಪ್ರಶಾಂತವಾಗಿ ಕೂಡುವಂಥ ತಾಣದೊಳಗೆ ಕೂತಾನ. ಸುತ್ತಮುತ್ತ ತಂಪಾದಂಥ ಪರಿಸರ, ಬೆಳದಿಂಗಳ ಬಿದ್ದದ, ಏನು ಮಧುರವಾದಂಥ ವಾತಾವರಣ. ಕೂತಾನ, ಕಣ್ಣು ಮುಸ್ತಾನ, ಧ್ಯಾನಿಸ್ತಾನ, ಭಗವಂತನ ಧ್ಯಾನಿಸ್ತಾನ. ಭಗವಂತನೂ ಕಾಣಿಸ್ತಾನ,
ಅದಕ್ಕಿಂತ ಮಹತ್ವದ್ದಾಗಿ ಆ ರತ್ನವೂ ಕಾಣಕತ್ಯದ. ರತ್ನ ಕಾಣಕತ್ಯದ. ರತ್ನ ಅಂದ್ರೆ ಏನಲ್ಲ, ಒಂದು ಸಾಮಾನ್ಯ ವಸ್ತು. ಸಾಮಾನ್ಯ ವಸ್ತು ಅವನ ದೃಷ್ಟಿಯೊಳಗ, ಆದ್ರೆ ಅದ ಕಣ್ಣನ್ನ ತುಂಬ್ಯದ. 20, 30, 40 ವರ್ಷಗಳ ಕಾಲ ಯಾವ ಭಗವಂತನ ಕುರಿತು ಧ್ಯಾನ ಮಾಡಿದ್ದ, ಅಷ್ಟು ವರ್ಷಗಳ ಧ್ಯಾನದ ಭಗವಂತನನ್ನ ಮರೆಸಿ ಒಂದು ಕ್ಷಣದ ಕಲ್ಲ ಮನಸ್ಸನ್ನ ಪ್ರವೇಶ ಆಗಬೇಕಾಗಿತ್ತು ಅಂದ್ರೆ ಹೌ ವೀಕ್ ದ ಹ್ಯೂಮನ್ ಮೈಂಡ್ ಮಸ್ಟ್ ಬಿ. ಮನಸ್ಸೆಷ್ಟು ದುರ್ಬಲ ಆಗಿರಬೇಡ, ಎಷ್ಟು ದುರ್ಬಲ ಆಗಿರಬೇಡ. ಕಂಡು ಕಾತರಿಸಿ ಎತ್ತದ ಭಾಷೆ ಶರಣರೇ ಹೇಳ್ತಾರೆ. ಈಗ ಬಟ್ಟೆಯೊಳಗೆ ಹೋಗುವಾಗ, ಹಾದಿಯೊಳಗೆ ಹೋಗುವಾಗ ಎಲ್ಲಾದರೂ ಒಂದಿಷ್ಟು ಬಿದ್ದಿತ್ತು ಅಂದ್ರೆ ಕಂಡು ಕಾತರಿಸಿ ಎತ್ತದ ಭಾಷೆ, ಕೊಟ್ಟರು ಸಹಿತ ಮುಟ್ಟದ ಭಾಷೆ. ಏನ ಭಾಷೆ ಇದು? ಮನಸ್ಸಿನ ಸಾಮರ್ಥ್ಯ ಇದು. ಸೋಲೋ ಮನಸ್ಸ ಬ್ಯಾರೆ, ಗೆದ್ದ ಮನಸ್ಸ ಬ್ಯಾರೆ. ನಮ್ಮದು ಸೋಲೋ ಮನಸ್ಸ. ಸೋಲ್ತದ ಮನಸ್ಸು, ಸೋಲ್ತದ. ಈಗಿಲ್ಲಿ ಕೂತಾಗ ಯಾರಾದರೂ ಅಕಸ್ಮಾತ್ ಹೊರಗಿಂದ ಬಂದು, ಈಗೆಲ್ಲ ನಾವು ಚಲೋ ಕೇಳಾಕತ್ತೇವಿ. ನಾವು ನಿರ್ಧಾರ ಮಾಡ್ಕೊಂಡ ಬಂದೇವಿ, 1 ತಾಸು ಕೂಡಬೇಕಂತ ನಿರ್ಧಾರ ಮಾಡೇ ಬಂದೇವಿ. ಯಾರೇ ಬಂದು ಕಿವಿಯೊಳಗೆ ಹೇಳಿದರು, ಬನ್ನಿ 1 ಕಪ್ ಚಹಾ ಕುಡಿಸ್ತೇನೆ ಅಂತ ಸುಮ್ಮನೆ ಅಂದರು ಅಂತ ತಿಳ್ಕೊಳ್ಳಿ. ಏನು ಬಹಳ ದೊಡ್ಡ ಐಶ್ವರ್ಯ ಅಲ್ಲ. 1 ಕಪ್ ಚಹಾ ಕುಡಿಸ್ತೇನೆ ನಿಮಗೆ, ಬನ್ನಿ ಈ ಕ್ಷಣ ಅಂತ ಅಂದ್ರೆ ನೀವು ಹೋಗ್ಲಿಕ್ಕಿಲ್ಲ. ಆದ್ರೆ ಚಹಾ ಶುರುವಾಗ್ತದ ಮನಸ್ಸಿನಾಗ. ನೋಡ್ಬೇಕು, ಪ್ರಯೋಗಿವಲ್ಲ, ಮನಃಶಾಸ್ತ್ರದ ಪ್ರಯೋಗಿವ. ಎಷ್ಟು ಕಠಿಣದ, ಎಷ್ಟು ಕಠಿಣದ. ಹೇಗಿರಬೇಕು? ಶರಣನೊಬ್ಬ ಅಂತಾನೆ, ಮುಟ್ಟದ ಭಾಷೆ, ಕೊಟ್ಟಡೆ ಮುಟ್ಟದ ಭಾಷೆ. ಏನ ಭಾಷೆ? ಆಗಲಿಲ್ಲ. ಸಂಪತ್ತ ಕೊಡಾಕ ಬಂದ್ರು ಮೋಳಿಗೆಯ ಮಾರಯ್ಯನವ್ರಿಗೆ. ಕಥೆ ನಿಮಗೆಲ್ಲ ಗೊತ್ತದ, ಸನ್ನಿವೇಶ ನೋಡುವಂಗದ. ಮೋಳಿಗೆ ಮಾರಯ್ಯನ ಜಾಗದಾಗ ನಮ್ಮನ್ನ ನಾವು ಇಟ್ಟುಕೊಂಡು, ಯಾರಾದರೂ ನಮ್ಮ ಮನ್ಯಾಗ ಯಾರೇ ಒಬ್ಬರು ಜಂಗಮರು ಬಂದು, ಬಸವಣ್ಣ ಬಂದಂಗ ಯಾರೇ ಬಂದು ನಾವಿಲ್ಲದಾಗ ಒಂದಿಷ್ಟು ಏನಾದರೂ ಇಟ್ಟು ಹೋಗಿದ್ರೆ, ಮನೆಗೆ ಬಂದ ಬಳಿಕ ಇದನ್ನ ಯಾರು ಇಟ್ರು ಅಂತ ಕೇಳಿ ಹೊರಗೆ ಹಾಕೋ ಮಹಾತ್ಮ ಯಾರೀಗ? ಹಾಪಿಸಿ ಇನ್ನೊಬ್ಬರದು ಬೇಡಿಕೊಳ್ಳುವಂಥ ಅವಸ್ಥೆಯೊಳಗ ಮನೆಗೆ ಬಂದಾಗ ಬೇಡ ಅಂತ ಹೇಳುವ ಭಾವ ಎಲ್ಲಿ ಬಂದೀತು ಮನುಷ್ಯಂದು? ಮನಸ್ಸ ಸೋಲ್ತದ ನಮ್ದು. ಎಲ್ಲಪ್ಪ ಯಾರ ಮನಸ್ಸು ಗೆದ್ದದ ಹೇಳಿ? ಅಕಸ್ಮಾತ್ ಲಿಂಗ ಪೂಜಾ ಮಾಡ್ತೀರಿ ಅಥವಾ ಯಾವುದೇ ದೇವರ ಪೂಜಾ ಮಾಡ್ತೀರಿ, ಆ ಲಿಂಗ ಎದ್ದು ನಿನಗೇನು ಬೇಕು ಕೇಳು ಅಂತ ಹೇಳಿ ಬಿಟ್ರೆ ನನಗೇನು ಬೇಡ ಅಂತ ಹೇಳೋ ಮನುಷ್ಯ ಎಲ್ಲಿ ಸಿಗ್ತಾನ? ಯಾವ್ದು ಕೇಳುದಿಲ್ಲ ಅಂತದು ಚಲೋ ಅದ, ಕೇಳುದಿಲ್ಲದು. ಅದು 1 ದಿವಸ ಸಹಿತ ಕಣ್ಣು ಬಿಟ್ಟಿಲ್ಲ. 800 ವರ್ಷ ಪೂಜೆಗೊಳ್ತದ. ಕೋಟ್ಯಂತರ ಜನರ ಕೈಯೊಳಗ 1 ಲಿಂಗ ಸಹಿತ ಕಣ್ಣು ಬಿಟ್ಟು ಹಿಂಗ ನೋಡಿಲ್ಲ. ಯಾಕೆ? ಅದಕ್ಕೆ ಗೊತ್ತದ. ಏನು ಬಿಟ್ರೆ ಕೆಡ್ತದ ಅಂತ ಅದಕ್ಕೆ ಗೊತ್ತದ. ನಾವೇ ಕಣ್ಣು ತೆರೆಯೋದು, ನೋಡೋದು, ಕಣ್ಣು ಮುಚ್ಚೋದು, ಇಟ್ಟುಕೊಳ್ಳೋದು, ಎಲ್ಲ ಮಾಡೋದು. ಅದೇನು ಎಂದೆಂದು ಹಿಂಗ ಹಣಿಕೆ ಹಾಕಿ ನೋಡುವುದಿಲ್ಲ. ಯಾಕೆ? 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 ಇಟ್ ನೋಸ್ ಹೌ ಅವರ್ ಮೈಂಡ್ ವರ್ಕ್ಸ್. ಇಲ್ಲ, ಅದಕ್ಕೆ ಗೊತ್ತದ. ನಮ್ಮ ಮನಸ್ಸು ಹೆಂಗದ ಗೊತ್ತದ. ಎಂದ ಮನಸ್ಸ ದುರ್ಬಲತೆಯನ್ನ ಕಳೆದುಕೊಳ್ಳುತ್ತದೆ, ಆ ಕ್ಷಣಕ್ಕೆ ಹೊರಗೆ ಲಿಂಗ ಉಳಿಯೋದಿಲ್ಲ. ಲಿಂಗವೇ ಮನಸ್ಸನ್ನ ವ್ಯಾಪಿಸಿ ಬಿಡ್ತದೆ. ಅದಕ್ಕದ ಹಂಗದ. ಎಲ್ಲಾ ಗುಡಿಗಳಲ್ಲಿರುವ ದೇವತೆಗಳೆಲ್ಲ ಕಣ್ಣು ತೆರೆದಂಗ ಮಾಡ್ಯಾವ, ಅದ್ರ ಒಂದೂ ಕಣ್ಣು ತೆರೆದಿಲ್ಲ. ಎಲ್ಲಿ ತೆರೆದ? ನಾವ ಅಂತೇವಿ ನಮಗೆ ದೇವರು ಒಲಿತಾನ ಅಂತಂತೇವಿ, ನಮಗೆ ದೇವರು ಒಲದಿಲ್ಲ ಅಂತೇವಿ. ನಾವ ಅನ್ನೋದು, ನಾವ ಬೇಡ್ಕೊಳ್ಳೋದು, ನಾವ ಕೊಡೋದು, ನಾವ ತಿರುಗಿ ಬರೋದು. ಆಯ್ತು ಅನ್ನೋರು ನಾವ, ಆಗ್ಲಿಲ್ಲ ಅನ್ನೋರು ನಾವೇ. ದೇವರೇನು ಮನಸ್ಸ ಇದು? ಮನಸ್ಸ ವೆರಿ ಫೀಬಲ್ ಈಸ್ ದ ಮೈಂಡ್.
ಬಹಳ ಬಹಳ ಶಕ್ತ ಇದು. ಸೋಲ್ತದ, ಇದು ಸೋಲ್ತದ. ಇಂಥ ಸೋಲೋ ಮನಸ್ಸನ್ನ ಕಟ್ಟಿಕೊಂಡು ಪರಮ ಶಾಂತಿಯನ್ನ ಪಡಿಬೇಕು ಅಂದ್ರೆ ಹೆಂಗ? ತಾವು ಸ್ವಲ್ಪ ಒಂದು ಕ್ಷಣ ಆಲೋಚನೆ ಮಾಡಂಗದ. ಸೋಲೋ ಮನಸ್ಸನ್ನ ಕಟ್ಟಿಕೊಂಡು ಪರಮ ಶಾಂತಿ ಹೆಂಗ ಪಡ್ಯಾಕ ಸಾಧ್ಯದಪ್ಪ? ಹೆಂಗ್ ಸಾಧ್ಯದ? ಎಷ್ಟು ಸೋಲ್ತೇವಿ. ಒಬ್ಬ ಹುಡುಗ ಮನೆ ಬಿಟ್ಟು ಸನ್ಯಾಸಿಯಾದ. ಯಾಕಾದ ಅಂದ್ರೆ ಏನು ಬೇಡ ಅಂತ ಆದ. ಯಾವ ಭಾರ ಬೇಡ. ಈ ಜೀವನವನ್ನ ಸಂಪೂರ್ಣ ಜ್ಞಾನಕ್ಕಾಗಿಯೋ ಭಗವಂತನಿಗಾಗಿಯೋ ಮೀಸಲಾಗಿಡಬೇಕು ಅಂತ ಅಕ್ಕ ಮಹಾದೇವಿ ಹಂಗ ಮನಿ ಬಿಟ್ಟ. ಹೊರಗೆ ಬಂದ ಬಳಿಕ 1 ವರ್ಷ 2 ವರ್ಷದಾಗ ಹುಡುಗ ಬದಲಾದ. ಆ ಬಳಿಕ ಪ್ರಾರಂಭ ಮಾಡಿದ, ಏನು, ನನಗೊಂದು ಇಂಥ ಮಂಟಪ ಆಗಲಿ ಅಂತ, ಒಂದು ಪೀಠ ಆಗಲಿ ಅಂತ ಪ್ರಾರಂಭ ಮಾಡಿದ. ಬೆಳೀತಾ 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 ಹೋತು. ಮನಸ್ಸು ದೊಡ್ಡದಾಕೋತ ಆಗ್ಲಿಲ್ಲ, ಮನಸ್ಸು ಸಣ್ಣದಾತು, ವಸ್ತು ದೊಡ್ಡದಾತು. ಬಯಕೆ ವಸ್ತು ದೊಡ್ಡದಾತು. ಬಯಕೆ ಮನಸ್ಸನ್ನ ವ್ಯಾಪಿಸಿ ಬಿಟ್ಟು ಮೈಂಡ್ ಬಿಕೇಮ್ ಎ ಸ್ಲೇವ್ ಟು ದ ಕ್ರೇವಿಂಗ್ಸ್ ಅಂಡ್ ಮನಸ್ಸ ಹಪಹಪಿಸ್ತು ಒಳಗ. ನಮ್ಮಷ್ಟಕ್ಕೆ ನಾವು ನೋಡಂಗದ ಇದು. ಸೋಲ್ತೇವಿ. ಸೋಲದಾತನೇ ವಿರತನು. ನಿಜಗುಣ ಶಿವಯೋಗಿಗಳು ಹೇಳಿದರು, ಯಾರಪ್ಪ ಶಂಭುಲಿಂಗನನ್ನ ಕಾಣೋರು ಯಾರು? ಯಾವ ಸೋಲುವುದಿಲ್ಲ ಅವ. ಕಣ್ಣಿನಿಂದ ಸೋಲಬಾರದು, ಕಿವಿಯಿಂದ ಸೋಲಬಾರದು, ನಾಲಿಗೆಯಿಂದ ಸೋಲಬಾರದು, ಮೂಗಿನಿಂದ ಸೋಲಬಾರದು, ಮನಸ್ಸಿನಿಂದ ಸೋಲಬಾರದು. ಸೋಲದಂಗ ಯಾವಾಗ ನಾವು ಗಟ್ಟಿಯಾಗುತ್ತೇವಿ ಆ ಕ್ಷಣಕ್ಕೆ ಮನಸ್ಸನ್ನ ಶಾಂತಿ ತುಂಬುತ್ತದೆ. ಅದರ ಅರ್ಥ ಮನಸ್ಸನ್ನ ಭಗವಂತ ತುಂಬಿ